ಇಷ್ಟೆಲ್ಲ ಭಾರತೀಯರ ಆಭರಣವನ್ನ ಖರೀದಿಸ್ತಾ ಇದ್ದಾರೆ. ಅಂದಾಜು ನಾವು ಹಾಗೆ ಮಾತಾಡ್ಕೊಳ್ಳೋ ಹಾಗೆ ಪ್ರತಿಯೊಬ್ಬರ ಫ್ಯಾಮಿಲಿಲಿ ಎಷ್ಟು ಚಿನ್ನ ಸಿಗಬಹುದು ಅಂತ ಅಪ್ರಾಕ್ಸಿಮೇಟ್ ಆಗಿ ಭಾರತೀಯರ ಮನೆಯಲ್ಲಿ? ಇಲ್ಲ, ಇದು ಬಹಳ ಕಷ್ಟ ಅದನ್ನ ಊಹಿಸೋದಕ್ಕೆ. ಯಾಕೆ ಅಂತಂದ್ರೆ ಅವರವರ ಒಂದು ಅನುಕೂಲದ ಮೇಲೆ, ಲಭ್ಯತೆ, ಹಣದ ಲಭ್ಯತೆ ಮೇಲೆ, ಅವರ ಒಂದು ಚಾಯ್ಸ್ ಮೇಲೆ. ಈಗ ದುಡ್ಡಿದೆ ಅಂದ ಮಾತ್ರಕ್ಕೆ ಎಲ್ಲರೂ ಚಿನ್ನ ತೆಗೆದುಕೊಳ್ತಾರೆ ಅಂತ ಹೇಳಕ್ಕಾಗಿದ್ರೆ, ಬಹಳ ಜನಕ್ಕೆ ನನ್ಗೆ ಗೊತ್ತಿದೆ ಅವ್ರಿಗೆ ಚಿನ್ನದಲ್ಲಿ ಹೂಡೋದೇ ಇಲ್ಲ. ಅವರು ಶೇರ್ಸ್ ಅಲ್ಲಿ ಹಾಕ್ತಾರೆ, ಭೂಮಿ ಮೇಲೆ ಹಾಕ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಣ್ಣುಡಿ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗುಲ್ಗಂಜಿ ಎಷ್ಟಾದ್ರೂ ಚಿನ್ನ ಇರುತ್ತೆ ಅನ್ನೋದೊಂದು ಇದೆ. ಬಟ್ ನಮ್ಮ ನೋಡಿ, ನಮ್ದು ಸಂಸ್ಕೃತಿ ಬಹಳ, ಇತಿಹಾಸ ಬಹಳ ದೊಡ್ಡದು, ಸಂಸ್ಕೃತಿ ಬಹಳ ದೊಡ್ಡದು. ಈಗ ನಮ್ಮ ದೇವಸ್ಥಾನಗಳೇ ಇರ್ಬೋದು, ಉದಾಹರಣೆಗೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು, ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇರ್ಬೋದು. ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ, ಅತಿ ಚಿಕ್ಕ ದೇವಸ್ಥಾನ ಆದ್ರೂ ಅದೊಂದು ದೇವ್ರಿಗೊಂದು ಸರ ಇರುತ್ತೆ, ಒಂದು ಬೆಳ್ಳಿ ವಸ್ತುಗಳು ಇರ್ತದೆ. ಒಂದು ಅದಕ್ಕೆ ಆದ ಒಂದು ಏನು ಅಸೆಟ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಇದನ್ನ ಹೇಗ್ ಮೌಲ್ಯ ಮಾಡೋದು ನಾವು? ಈಗ ನೀವಿನ್ನೂ ಹೇಳ್ತಾ ಇದ್ರಿ, ಹಿಂದಿನ ಕಾಲದಲ್ಲಿ ಚಿನ್ನ ತುಂಬಾ ಪ್ಯೂರ್ ಇರ್ತದೆ, ಅದಕ್ಕೆ ಬೆಲೆ ಜಾಸ್ತಿ ಅಂತ. ಬಿಕಾಸ್ ಅಲ್ಲಿ ಅವತ್ತಿನ ದಿನಗಳಲ್ಲಿ ಮೋಸ ಅನ್ನೋ ಒಂದು ಕಲ್ಪನೆ ಇದ್ದಿಲ್ಲ, ಹೆಚ್ಚಿನ ಚಿನ್ನದ ಅಂಶ ಕೊಡ್ತಾ ಇದ್ರು, ಹಾಗಾಗಿ ಅದು ಒಳ್ಳೆ ಚಿನ್ನ. ಇವತ್ತಿನ ದಿನದಲ್ಲಿ ಏನಾಗತ್ತಪ್ಪ ಅಂದ್ರೆ ದುಡ್ಡಿಗೆ ತಕ್ಕಂಗೆ ಚಿನ್ನ ಇರುತ್ತೆ ಅಂತ. ಅದೇ ರೀತಿ ಈಗ ನಾವು ಚಿನ್ನ ಅಂತಂದ್ರೆ ಉದಾಹರಣೆಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ತಿರುಪತಿ ತಿಮ್ಮದಲ್ಲಿ 106 ವರ್ಷಗಳಿಂದ ಚಿನ್ನ ಬಂದು ಬಿದ್ದಿದೆ. ಮಹಾರಾಜರು ಕೊಟ್ಟಿದ್ದಲ್ಲ. ಅದಕ್ಕೆ ನಾವು ಇವತ್ತಿನ ಮಾರುಕಟ್ಟೆ ಬೆಲೆ ಕೊಟ್ರೆ ಸಾಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಆದಂತ ಒಂದು ಆಂಟಿಕ್ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ಹೂಜಿನೆ, ಮಣ್ಣಿನ ಹೂಜಿನೆ 200 ವರ್ಷದ ಕೆಳಗೆ ಅಂತಂದ್ರೆ ಅದಕ್ಕೊಂದು ಎಷ್ಟೋ ಕೋಟಿ ಕೊಡ್ತಾರೆ. ಹಾಗಾದ್ರೆ ಚಿನ್ನಕ್ಕೆ ಅದಕ್ಕೊಂದು ಬೆಲೆ ಇರ್ಬೇಕಲ್ವಾ? 200 ವರ್ಷದ ಹಳೇದು, ಮಹಾರಾಜರು ಕೊಟ್ಟಿದ್ದು ಅಂತ. ಅದನ್ನ ನಾವು ಇವತ್ತಿನ ಮಾರುಕಟ್ಟೆ ದರಕ್ಕೆ ಮಾಡಕ್ ಆಗೋದಿಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ಬಟ್ ಇಡೀ ಪ್ರಪಂಚದಲ್ಲಿ ನಾವು ಹೋಲಿಸಿದ್ರೆ ಅತಿ ಹೆಚ್ಚು ಚಿನ್ನವನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ಬಳಸ್ತೀವಿ, ಪರ್ಚೇಸ್ ಮಾಡ್ತೀವಿ. ನಮ್ಮ ಜೊತೆ ಚೈನಾ ದೇಶದಲ್ಲೂ ಕೂಡ ಆ ರೀತಿ ನಂಬಿಕೆ ಇದೆ. ಚೈನಾ ಕೂಡ ಅತಿ ಹೆಚ್ಚು ಚಿನ್ನವನ್ನ ಬಳಸ್ತಾರೆ. ಅದು ಬಿಟ್ರೆ ಟರ್ಕಿ ಬಳಸುತ್ತೆ, ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಕೆಲವು ಮಾಡ್ತಾರೆ. ಬಟ್ ಯುರೋಪ್, ಆಸ್ಟ್ರೇಲಿಯಾ, ಅಮೆರಿಕಾದಲ್ಲಿ ಬಹಳ ಕಡಿಮೆ. ಈಗ ನಮ್ಮವ್ರೋಗ ಅಲ್ಲಿ ದುಡಿದು ಅಲ್ಲಿ ಚಿನ್ನ ಖರೀದಿ ಮಾಡೋದು ಬೇರೆ ಅದು. ಬಟ್ ಮೂಲತಃವಾಗಿ ನಾವು ಏಷ್ಯನ್ ಕಂಟ್ರೀಸ್ ಏನಿದೆ, ನಾವೇ ಚಿನ್ನದಕ್ಕೆ ಬಹಳ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದು. ಇನ್ನು ಬೇರೆ ರಾಷ್ಟ್ರಗಳು ಅವತ್ತಿನ ದಿನಗಳಲ್ಲಿ ಹೋಲಿಕೆ ಮಾಡಿದ್ರೆ ಅರಬ್ ರಾಷ್ಟ್ರಗಳಿರ್ಬೋದು, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅವೆಲ್ಲವೇನಪ್ಪಾ ಅಂತಂದ್ರೆ ಆ ಚಿನ್ನವನ್ನ ಏನೋ ಜನಗಳಿಗಿಂತ ಕಡಿಮೆ ರಾಜರು ಅದನ್ನ ಶೇಖರಿಸಿಟ್ಕೋತಾ ಇದ್ರು. ಆ ಚಿನ್ನದ ನಾಣ್ಯ ಮಾಡೋದ್ರ ಮೂಲಕ ಸಂಪತ್ತನ್ನ ಪ್ರತಿನಿಧಿಸೋದಕ್ಕೆ ಚಿನ್ನವನ್ನ ಶೇಖರಿಸಿರ್ತಾರೆ. ಆಮೇಲೆ ಈಗ ಇತ್ತೀಚೆಗೆ ಈ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಿರ್ಬೋದು? ಕೆಲವೊಬ್ರು ಯುದ್ಧ ಆಗ್ತಾ ಇದೆ, ಸೊ ಯುದ್ಧದ ಕಾರ್ಮೋಡ ಆವರಿಸಿದೆ, ಹಿಂಗಾಗಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಈ ತರ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕಾರಣ ಏನೇನಿರ್ಬೋದು ಸರ್ ಗೋಲ್ಡ್ ರೇಟ್ ಜಾಸ್ತಿ ಆಗಕ್ಕೆ? ಬಹಳಷ್ಟು ಅಂಶಗಳಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸುಮಾರು ಈಗ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಏರಿಕೆಯನ್ನ ಕಂಡಂತ ದರ ಇದೆ, ಚಿನ್ನದ ದರ. ಅದು ಇತ್ತೀಚೆಗಂತೂ ಫೆಬ್ರವರಿ ನಂತರ ಬಹಳ ಹೆಚ್ಚು ಬೇಡಿಕೆ ಬಂದ್ಬಿಡ್ತು. ಅದು 7 ಸಾವಿರದ ಆಸುಪಾಸಿನಲ್ಲಿ ಇದ್ದಿದ್ದು 8 ಆಯ್ತು, 9 ಆಯ್ತು, ಈಗ 13ವರೆಗೆ ಬಂದು ಮತ್ತೆ ಈಗ 12ಕ್ಕೆ ವಾಪಸ್ ಬಂದಿದೆ. ನೋಡಿ, ಈ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ 2 ಅಂಶಗಳನ್ನ ನಾವು ಹೇಳ್ಬೋದು. ಮೊದಲನೇದು ನಮ್ಮ ದೇಶದ ಒಳಗಡೆ ಇರುವಂತಹ ಪರಿಸ್ಥಿತಿ ಮತ್ತು ದೇಶದ ಹೊರಗಡೆ ಇರುವಂತಹ ಪರಿಸ್ಥಿತಿ. ಈ 2 ಪ್ರಮುಖವಾದ ಕಾರಣಗಳಾಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬೇಡಿಕೆ ಜಾಸ್ತಿ ಆದ ತಕ್ಷಣ ನಾವು ಜಾಸ್ತಿ ಖರೀದಿ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿರೋಂಗೆ 99% ಚಿನ್ನ ಏನಾಗಿದೆ ನಾವು ಹೊರಗಡೆಯಿಂದ ತರಲೇಬೇಕು. ಸೊ ಇಂಪೋರ್ಟ್ ಮಾಡ್ತೀವಿ ಅಂತ ತಕ್ಷಣ ಏನಾಗುತ್ತೆ, ನಾನು ಡಾಲರ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ. ಸೊ ಡಾಲರ್ ಬೆಲೆ ಜಾಸ್ತಿ ಆದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ತಕ್ಕಂತೆ ಚಿನ್ನದ ಬೆಲೆ ನಿಗದಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಬೇಡಿಕೆ ಜಾಸ್ತಿ ಆದ ತಕ್ಷಣನೇ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಬೆಲೆ ಜಾಸ್ತಿ ಆಗೋದೊಂದು ಕಾರಣ. ಮತ್ತು ನಾನು ಎಲ್ಲವೂ ಇಂಪೋರ್ಟ್ ಮಾಡೋದ್ರಿಂದ, ಆಮದು ಮಾಡೋದ್ರಿಂದ, ಡಾಲರ್ ಅಲ್ಲಿ ಕೊಡೋದ್ರಿಂದ ಅಲ್ಲಿ ನನಗೆ ಮತ್ತೆ ಚಿನ್ನದ ಬೆಲೆ ಜಾಸ್ತಿ ಆಗದೆ ಇದ್ರು ಡಾಲರ್ ಬೆಲೆ ಜಾಸ್ತಿ ಆದ್ರೆ ನನ್ನ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಕೊಟ್ಟು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಬಂದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನಾನು ಕಸ್ಟಮ್ ಡ್ಯೂಟಿ ಕೊಡ್ತೀನಿ 10%. ಮತ್ತು ಆ ಮಾರಾಟಗಾರ ಏನ್ ಮಾಡ್ತಾನೆ, ಅವ್ರ ಲಾಭನ ಇಟ್ಕೊಂಡು 3% GST ಹಾಕ್ತಾರೆ.
ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗೆ ನೇರವಾಗಿ ಇಲ್ಲಿ 13% ಜಾಸ್ತಿ ಆಗೋಯ್ತು ನಮ್ಮ ದೇಶಕ್ಕೆ ಬಂದ ತಕ್ಷಣ. ಇದು ದೇಶದಲ್ಲಿ ಇರುವಂತ ಒಂದು ಏನು ಕಾರಣ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ. ಈ ಕಸ್ಟಮ್ಸ್ ಅಂದ್ಮೇಲೆ ಒಂದ್ ನೆನಪಾಯ್ತು ಸರ್, ಈ ದುಬೈಯಲ್ಲಿ ಚಿನ್ನ ಕಮ್ಮಿ ಸಿಗುತ್ತೆ ಅಂತ ತುಂಬಾ ಜನ ಮಾತಾಡ್ತಾರೆ. ಸೊ ದುಬೈಯಿಂದ ಚಿನ್ನ ಖರೀದಿ ಮಾಡ್ಕೊಂಡ್ ಬಂದ್ರೆ ಅಲ್ಲಿ ಬೆಲೆಗೂ ನಮ್ಮ ಭಾರತದ ಬೆಲೆಗೂ ಹೋಲಿಸಿದ್ರೆ ಕಡಿಮೆ ಇರುತ್ತೆ, ಸೊ ಅದು ಲಾಭ ಆಗುತ್ತೆ ಅಂತ ಅದೊಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ದುಬೈ ಹಬ್ಬದು ಎಲ್ಲಾ ದೇಶಗಳಿಂದ ಬಂದು ಅಲ್ಲಿ ಚಿನ್ನವನ್ನ ಮಾರ್ತಾರೆ. ಅಲ್ಲಿ ಮುಕ್ತ ಮಾರುಕಟ್ಟೆ ಇದೆ. ಚಿನ್ನದಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್, ನನಗೂ ಗೊತ್ತಿದ್ದಿಲ್ಲ, ಅಲ್ಲೂ ಕೂಡ ಒಳ್ಳೆ ಚಿನ್ನ ಅಥವಾ ಕ್ವಾಲಿಟಿ ಚಿನ್ನ A1 A2 ಅನ್ನೋದು ಇರುತ್ತೆ. ಉದಾಹರಣೆಗೆ ಆಸ್ಟ್ರೇಲಿಯಾದಿಂದ ಬರುವಂತಹ ಕಾಂಗೂರು ಮಾರ್ಕ್ ಇರುವಂತಹ ಚಿನ್ನಕ್ಕೆ A1 ಅಂತ ಹೇಳ್ತಾರೆ, ಹೈಯೆಸ್ಟ್ ಗ್ರೇಡ್ ಚಿನ್ನ ಅಂತ ಹೇಳ್ತಾರೆ. ಆಫ್ರಿಕಾದಿಂದ ಬರುವಂತಹ ಚಿನ್ನಕ್ಕೆ ಸ್ವಲ್ಪ ಕಡಿಮೆ ಗ್ರೇಡ್ ಅಂತ ಹೇಳ್ತಾರೆ. ಸೌತ್ ಅಮೆರಿಕಾದಿಂದ ಬರುವಂತಹ ರಾಷ್ಟ್ರಗಳಿಂದ ಬರೋದಕ್ಕೆ ನಂಬರ್ 2 ಆ ತರ ಅಂತ ಹೇಳ್ತಾರೆ. ಅಂದ್ರೆ ಅದು ಎಲ್ಲಿ ಸಿಗ್ತಾ ಇದೆ, ಅದರ ಕ್ವಾಲಿಟಿ ಹೇಗೆ, ಅದನ್ನ ಹೆಂಗೆ ಪ್ರಾಸೆಸ್ ಮಾಡ್ತಾ ಇದ್ದಾರೆ, ಹೆಂಗೆ ಬ್ರ್ಯಾಂಡ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಚಿನ್ನಗಳಿದೆ. ಇನ್ನು ದುಬೈನಲ್ಲಿ ಯಾತಕಪ್ಪ ಅಷ್ಟೊಂದು ಪ್ರಾಮುಖ್ಯತೆ ಸಿಗುತ್ತಪ್ಪ ಅಂತಂದ್ರೆ, ಅಲ್ಲಿ ತೆರಿಗೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಎಲ್ಲಾ ಪದಾರ್ಥಗಳ ಬೆಲೆಗಳು ಏನಪ್ಪಾ ಅಂತಂದ್ರೆ ಕಡಿಮೆ ಇರುತ್ತೆ ಅಂತ ಒಂದು ನಂಬಿಕೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ದುಬೈಗೆ ಚಿನ್ನ ಬರುತ್ತೆ. ದುಬೈನಲ್ಲಿ ನಾವೇನಪ್ಪಾ ಅಂತಂದ್ರೆ ಅಲ್ಲಿ ಹೋಗಿ ನಾವು ತೆಗೆದುಕೊಂಡಾಗ, ಇಲ್ಲಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಾಗ ಸರಿಸುಮಾರು ನಾನು ಈಗಾಗಲೇ ಹೇಳ್ದಂಗೆ 13% ನೇರವಾಗಿ ತೆರಿಗೆ ಬೀಳ್ತಾ ಇತ್ತು. ದೆನ್ ಟ್ರಾನ್ಸ್ಪೋರ್ಟೇಷನ್, ಇಲ್ಲಿ ಪ್ರಾಫಿಟ್ ಎಲ್ಲ ಸೇರಿದ್ರೆ ಸುಮಾರು 20% ಅಷ್ಟು ವ್ಯತ್ಯಾಸ ಇರುತ್ತೆ. ಆಮೇಲೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಜಾಸ್ತಿ. ಅಲ್ಲಿ ನೀವು ಒಡವೆ ತೆಗೆದುಕೊಳ್ತೀರಾ ಅಥವಾ ಬಿಸ್ಕೆಟ್ ತೆಗೆದುಕೊಳ್ತೀರಾ ಅನ್ನೋದ್ರ ಮೇಲೆ ಇದಾಗ್ತಾ ಹೋಗುತ್ತೆ. ಅಲ್ಲಿ ನಾವು 2 ರೀತಿ ತೆಗೆದುಕೊಳ್ಬಹುದು. ಒಂದು ಬಿಸ್ಕೆಟ್ ತೆಗೆದುಕೊಳ್ಬಹುದು, ಇನ್ನೊಂದು ಸರ, ಆ ತರ ಗಟ್ಟಿ ಚಿನ್ನನೇ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಕಂಪೇರ್ ಮಾಡಿದಾಗ ಇಲ್ಲಿಗಿಂತ ಕಡಿಮೆ. ಮೊದಲನೇದಾಗಿ ಮಾರುಕಟ್ಟೆ ಬೆಲೆ ಕಡಿಮೆ ಇರ್ತದೆ. ನಾವು ಅಲ್ಲೇನಾಗಿರ್ತೀವಪ್ಪ ಅಂದ್ರೆ ನಮ್ಮ ರೂಪೀಸ್ನಲ್ಲಿ ಹೋಗಿ ನಾವು ನೇರವಾಗಿ ಅವ್ರ ದಿರಮ್ಸ್ ಅನ್ನ ತೆಗೆದುಕೊಂಡೋಗಿ ಮಾಡಿರ್ತೀವಿ. ಡಾಲರ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಆಮೇಲೆ ಟ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ದುಬೈ ಚಿನ್ನ ಏನಾಗುತ್ತೆ ಭಾರತಕ್ಕಿಂತ ಕಡಿಮೆ ಇರುತ್ತೆ. ಇನ್ನು ಹಾಗಾದ್ರೆ ಎಲ್ಲರೂ ಹೋಗಿ ತೆಗೆದುಕೊಂಡು ಬಂದ್ಬಿಡ್ಬೋದಲ್ಲ ಅಂತಂದ್ರೆ ಹಂಗಾಗಲ್ಲ. ದುಬೈನಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಬೇರೆ ದೇಶದಿಂದನೂ ಒಂದು ರಸೀತಿಗಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದ್ರೆ ಚಿನ್ನನ ಸುಟ್ಕೇಸಲ್ಲಿ ಹತ್ಕೊಂಡ್ ಬರ್ಬೋದು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನ ಯಾರು ತಡೆಯೋದಿಲ್ಲ, ನೇರವಾಗಿ ನೀವು ತೆಗೆದುಕೊಂಡು ಹೋಗ್ಬೋದು, ಅದನ್ನ ವ್ಯವಹಾರ ಮಾಡಬಹುದು. ಮತ್ತು ನಾನು ಚಿನ್ನವನ್ನು ತೆಗೆದುಕೊಂಡಿದ್ದೀನಿ ಸರ್ ಅಲ್ಲಿ ದುಬೈನಲ್ಲಿ ಅಂತಂದ್ರೆ, ಒಂದು 5 kg ಚಿನ್ನ ನಾನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ವ್ಯಾಟ್ ಬಿಲ್ ಇದೆ, ಸಂಬಂಧಪಟ್ಟ ತೆರಿಗೆ ಕಟ್ಟಿದ್ದೀನಿ, ಬಿಲ್ ಇದೆ, ಪೇಮೆಂಟ್ ಪ್ರೂಫ್ ಇದೆ, ತೆಗೆದುಕೊಂಡು ಬರ್ತೀನಿ, ನನ್ನನ್ನು ಯಾರು ಕ್ವಶನ್ ಮಾಡಲ್ಲ ದುಬೈನಲ್ಲಿ. ಬಿಕಾಸ್ ಅಲ್ಲಿ ಕಾನೂನು ಅಲೋ ಮಾಡುತ್ತೆ ನಿಮ್ಮನ್ನ. ಆದರೆ ನೀವು ಅಲ್ಲಿಂದ ತೆಗೆದುಕೊಂಡು ಬಂದು ಇಂಡಿಯಾದಲ್ಲಿ, ಭಾರತದಲ್ಲಿ ನೀವು ಇಳಿದಾಗ ಏನಾಗುತ್ತೆ, ಇಲ್ಲಿ ಕಾನೂನು ಒಪ್ಪಲ್ಲ. ನೀವು ಸಿಂಪ್ಲಿ 1 kg 2 kg ಚಿನ್ನ ಆಭರಣ ಮಾಡ್ಕೊಂಡ್ಬಿಟ್ಟಿದೀನಿ, ಮೈ ಮೇಲೆ ಏರ್ಕೊಂಡ್ಬಿಟ್ಟು ಬರ್ತೀನಿ ಅಂತಂದ್ರೆ ಇಲ್ಲಿ ಕಾನೂನು ನಿಮಗೆ ಅದೊಂದು ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ನಾವು ಗೋಲ್ಡ್ ಬಿಸ್ಕೆಟ್ ತರಕ್ಕಾಗಲ್ಲ, ಆದ್ರೆ ನಾವು ಜ್ಯುವೆಲರಿ ಹಾಕೊಂಡ್ ಬರ್ಬೋದಲ್ಲ, ಆ ತರ ಎಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದು. ಸೊ ಅದ್ರ ಬಗ್ಗೆ ನೋಡಿ, ನಮ್ಮ ಕಸ್ಟಮ್ಸ್ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ಕಡಿಮೆ ಗೊತ್ತಿರುತ್ತೆ. ನೀವು ಹೋದ್ರಿ, ಒಂದೇನೋ ಬಳೆ ತೆಗೆದುಕೊಂಡ್ರಿ, ಒಂದ್ ಸರ ತೆಗೆದುಕೊಂಡ್ರಿ ಅನ್ನೋದು. ಯಾಕೆ ಅಂತಂದ್ರೆ ಯಾರೇ ಆಗ್ಲಿ ಪರ್ಸನಲ್ ಯೂಸ್ಗೆ ಕೆಜಿ ಗಟ್ಲೆ ತಗೊಳಲ್ಲ. ಹೌದೌದು, ಖಂಡಿತ. ಏನೊಂದು 100 ಗ್ರಾಮು, 50 ಗ್ರಾಮು, 200 ಗ್ರಾಮು ಮ್ಯಾಕ್ಸಿಮಮ್ ಬಳೆ, ಕಡಗ, ಓಲೆ ಆ ತರದ್ದು. ಆದ್ರೆ ನಿಮಗೆ ದುರುದ್ದೇಶ ಇದೆ, ನಾನು ಅಲ್ಲಿಂದ ಎತ್ಕೊಂಡ್ಬಂದು ಇಲ್ಲಿ ಅದನ್ನ ಕನ್ವರ್ಟ್ ಮಾಡ್ತೀನಿ ಅಂತಂದಾಗ, ನೀವು ಅತಿ ಹೆಚ್ಚು ಹೇರ್ಕೊಂಡು ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ನಿಮ್ ಮೈ ಮೇಲೆ ಇರಬೇಕು, ಇಲ್ಲ ಸುಟ್ ಕೇಸಲ್ಲಿ ಇರಬೇಕು. ಸುಟ್ ಕೇಸಲ್ಲಿ ಇದ್ರೆ ಗೊತ್ತಾಗುತ್ತೆ, ಮೆಟಲ್ ಅದು ಪಾಸ್ ಆದಾಗ. ಮೈ ಮೇಲೆ ಹೇರ್ಕೊಂಡಾಗ ಅವ್ರು ನೋಡ್ತಾರೆ, ನಿಮ್ಮನ್ನ ಗಮನಿಸ್ತಾರೆ, ನೀವ್ ಎಂತ ವ್ಯಕ್ತಿ, ಏನ್ ಕತೆ. ಆಮೇಲಿಂದ ಅದ್ರಲ್ಲಿ ಕಾನೂನು ಇದೆ, ನೀವು ಹೋಗ್ಬೇಕಾದ್ರೇನೆ ಕೆಲವ್ರಿಗೊಂದು ಅಭ್ಯಾಸ ಇದೆ, ಅಂದ್ರೆ ದಪ್ಪ ದಪ್ಪ ಸರಗಳು, ಕಡಗಗಳು, ಉಂಗುರಗಳು ಹಾಕೊಂಡು ಹೋಗುವಂತ ಒಂದು ಅಭ್ಯಾಸ. 40 ಗ್ರಾಮ್ಗಿಂತ ಜಾಸ್ತಿ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತಂದಾಗ ಏನಾಗುತ್ತೆ, ನೀವೊಂದು ವ್ಯಾಲ್ಯೂಯೇಟರ್ ಹತ್ರ ರಸೀತಿ ತೆಗೆದುಕೊಂಡು ಬಂದು ನೀವು ಇಲ್ಲಿ ಕಸ್ಟಮ್ಸ್ ಅಲ್ಲಿ ನೀವು ಮುಂಚೆನೆ ಎಂಟ್ರಿ ಮಾಡಿರ್ಬೇಕು, ನಿಮ್ ಪಾಸ್ಪೋರ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆ ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಾಗ ಅವನೇನಾದ್ರು ಅನುಮಾನ ಪಟ್ರೆ, ನೋಡಪ್ಪ ನಾನು ಹೋಗ್ಬೇಕಾದ್ರೆ ನಾನು ಇದೆಲ್ಲ ಡಿಕ್ಲೇರ್ ಮಾಡಿದ್ದೀನಿ, ಇಲ್ಲಿ ಫೋಟೋ ಇದೆ, ಅದ್ರ ವ್ಯಾಲ್ಯೂಯೇಷನ್ ಇದೆ, ಹಂಗಾಗಿ ಅವರು ಅದನ್ನ ಬಿಡ್ತಾರೆ.